ಈಶ್ವರಣ್ಣ, ಈಶ್ವರಣ್ಣ, ಮಳೆ ಸಾಕಾ ಬೇಕಾ? ಏನು ಭರ್ಜರಿ ಅತ್ಲಾಗೆ ಮಲೆನಾಡು ಭಾಗದಂತೂ ಸಿಕ್ಕಾಪಟ್ಟೆ ಸುರಿದೋಗ್ತೈತೆ ಅತ್ಲಾಗೆ. ಬರ್ತಿರೋ ಧಾರಾಕಾರ ಮಳೆಗೆ ರಸ್ತೆಗೆಲ್ಲ ಮರಗಳು ಉಳ್ಳೋಗ್ತದವೆ. ಓಡಾಡೋದು ಭಾಳ ಕಷ್ಟ ಆಗ್ಬಿಡೈತೆ. ಮಳೆ ಸಾಕಾ ಇನ್ನು ಬೇಕಾ? ಲೇ ರಾಜ, ಸುಮ್ ಕುತ್ಕೊಳ್ಳೋದ ಸಾಕು. ಇನ್ನು ಅಸಲೆ ಮಳೆ ಬಂದಿಲ್ಲ, ಉಬ್ಬೆ ಮಳೆ ಬಂದಿಲ್ಲ, ಮಗ ಮಳೆ ಅವೆಲ್ಲ ಯಾವ ದೊಡ್ಡ ದೊಡ್ಡ ಮಳೆಗಳು ಇದಾವಲ್ಲ. ಅವೆಲ್ಲ ಬರ್ಬೇಕು, ಕೆರೆ ಕಟ್ಟೆಗಳು ತುಂಬಬೇಕು. ಇನ್ನ ಕೆರೆ ಕಟ್ಟೆಗಳು ಮುಕ್ಕದ ಭಾಗ ನಿನ್ನ ಬರ್ತಿಲ್ಲ, ಅಲ್ಲೇ ಮಳೆ ಬೇಕಾ ಸಾಕಂತಿಲ್ಲ ನೀನೊಬ್ಬ. ಇನ್ನ ಬೇರೆ ಅಣಬೆ ನೋಡ್ಬೇಕು ನಾನು, ಮೊಟ್ಟೆ ಅಣಬೆ ನೋಡ್ಬೇಕು, ಇವನ್ನೆಲ್ಲ ನೋಡ್ಬೇಕು ನಾನು. ಬಿದ್ರು ಕರಳೆ ಬಿಡೋದು ನೋಡ್ಬೇಕು. ಇನ್ನು ಮಳೆಗಾಲದಲ್ಲಿ ಏನೇನೋ ನೋಡೋಂಥದ್ದೈತೆ. ಅಂಥದ್ರಲ್ಲಿ ಈಗ ಆಲೆ ಬಂದ್ಬಿಟ್ಟು ಮಳೆ ಸಾಕಂತ ಕೇಳ್ತಿಯಲ್ಲ ನೀನೊಂದು. ಟೀ ಕುಡ್ದೆ ನಾವು? ಅಯ್ಯಯ್ಯಪ್ಪ, ಈ ಪಾಟಿ ಮಳೆ ಸುರಿತೈತೆ, ಈ ಥಂಡಿ ಒಳಗೆ ಟೀ ಕಾಫಿ ಕುಡಿದಂಗೆ ಇರೋಕ್ಕಾಗುತ್ತೆ ಈಶ್ವರಣ್ಣ? ನೀವೊಂದು ಹೊತ್ಲಾಗೆ ಕುಡ್ಕೊಂಬಂದೆ ಹೊತ್ಲಾಗೆ ನೀವು ಬೇರೆ ಕೇಳ್ತಿದ್ದೀರಲ್ಲ, ನಡೀರಿ ಹೊತ್ಲಾಗೆ ಉಮೇಶಪ್ಪನ ಹೋಟ್ಲಾಗೆ ಹೋಗಿ ಒಳ್ಳೆ ಕಡಕ್ ಚಾ ಮಾಡ್ತಾರವ್ರು, ಕುಡ್ಕೊಂಡು ಹಂಗೆ ಮಾತಾಡ್ಕೊಂಬರೋಣ. ಜನಪನ ಇರ್ತಾರೆ ಹೊತ್ಲಾಗೆ, ನೋಡೋಣ ಊರಾಗೆ ಯಾವ ರೀತಿ ಪರಿಸ್ಥಿತಿ ಎದ್ಬಿಟ್ಟೈತೆ ಹೊತ್ಲಾಗೆ. ಜನಗಳ ಮಾತು ಕೇಳಿರಂತೆ ಬರ್ರಿ. ಬಾಬಾ, ನನಗಂತೂ ಹೊರಗೆ ಹೊರಟ್ರೆ ಸಾಕತ್ಲಾಗೆ. ಏನು ಥಂಡಿ 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 ಅಂದರೆ ಥಂಡಿ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಕಿವಿಗೆ ಹತ್ತಿ ಇಟ್ಕೊಂಡ್ಬಂದ್ಬಿಟ್ರೀನಿ. ಅಬ್ಬಾಬಾಬಾಬಾಬಾಬಾ, ನಮ್ಮೂರಲ್ಲಿ ಆರೋಗ್ಯಕ್ಕೆ ಅತಿಯಾದ ಕಾಳಜಿ ವಹಿಸೋದಂತಂದ್ರೆ ನೀನೇ ಕಣ್ಲಾ. ಆಯ್ತು ಬಿಡ್ರಿ. ನಡ್ಲಾ ಹೋಗೋಣ ಅತ್ಲಾಗೆ. ಆ ಉಮೇಶನ್ ನೋಡ್ಬಿಟ್ಟತ್ಲಾಗೆ ಭಾಳ ದಿವಸನಾಗ ಹೋಗ್ಬಿಡ್ತತ್ಲಾಗೆ. ನಡಿ ಅತ್ಲಾಗ ಹೋಗೋಣ. ಆಯ್ತು ಬರ್ರಿ ಈಶ್ವರಣ್ಣ, ಹೋಗೋಣ ಅತ್ಲಾಗೆ. ನಾನೇ ರಾಜಕುಮಾರ, ನಾನೇ ರಾಜಕುಮಾರ, ಕನ್ನಡ ತಾಯಿಯ ಪ್ರೇಮದ ಕುವರ, ಅನೀತಿ ಅಳಿಸಿ ಶಾಂತಿಯ ಉಳಿಸಲು ಬಂದ ಕಿಶೋರ ರಾಜ್ಕುಮಾರ. ಏನು ಕರಿಯಪ್ಪಣ್ಣವರು ಭಾಳ ಖುಷಿಯಾಗಿ ರಾಜ್ಕುಮಾರ್ ಸಾಹೇಬ್ರದ್ದು ಹಾಡು ಹೇಳ್ತಿದ್ದೀರಾ. ಇವತ್ತು ಭಾಳನೇ ಖುಷಿಯಾಗಿದ್ದೀರಾ ಅನ್ಸುತ್ತೆ. ಇನ್ನೇನಾರ ಕೊಟ್ರಿ ಆಗ್ಬೇಕು ಖುಷಿ ಆಗಕ್ಕೆ. ಮಳೆ ಚೆನ್ನಾಗಿ ಆಗ್ತೈತೆ. ನಮ್ಮ ಕರ್ನಾಟಕದಲ್ಲಿ ಕೃಷ್ಣಾ ನದಿ ತುಂಬರಿದೈತೆ ಅತ್ಲಾಗೆ. ಭದ್ರಕ್ಕೂ ನೀರು ಬರ್ತೈತೆ. ಚಿಕ್ಕಮಗಳೂರು ಸೈಡು ನೀರು ಚೆನ್ನಾಗಿ ಮಳೆ ಆಗ್ತೈತೆ. ಅಂಥದ್ರಲ್ಲಿ ಈಗ ಹುಲಿಕಲ್ ಘಾಟು, ಉತ್ತರ ಕನ್ನಡ, ಆಮೇಲೆ ಶಿವಮೊಗ್ಗ, ಜೋಗ, ಕುಂದಾಪುರ ಈ ಭಾಗದಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗ್ತೈತೆ. ಹಂಗಾಗಿ ನನಗೆ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತೈತಪ್ಪ, ಭಾಳ ಖುಷಿ ಆಗ್ತೈತೆ. ಆದರೆ ಹೊರಗಡೆ ಜಿಲ್ಲೆಯಲ್ಲಿ ಮಳೆ ಅಷ್ಟಕ್ಕಷ್ಟೇ. ಹೆಂಗೋ ಜನಕ್ಕೆ ಮಳೆ ಬೆಳೆ ಚೆನ್ನಾಗಿ ಆಯ್ತು ಅಂತಂದರೆ ಬದುಕ್ತಾರೆ. ಇಲ್ಲಿ ಚೆನ್ನಾಗಿ ಮಳೆ ಬೆಳೆ ಆಯ್ತು ಅಂತಂದರೆ ಬೆಳೆದಿರೋ ಬೆಳೆನ ಬೇರೆ ಕಡೆನಾರ ಕೊಡ್ಬೋದು ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಹಾಗಾಗಿ ದೇವ್ರನ್ನ ನೆನಪು ಮಾಡ್ಕೋಬೇಕಲ್ವಾ. ಹಾಗಾಗಿ ನಮ್ಮ ರಾಜಣ್ಣನ ನೆನಪು ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ದೇವ್ರನ್ನ ನೆನಪು ಮಾಡ್ಕೊಂಡಂಗೆ. ಹಾಗಾಗಿ ಒಳಗಿಂದ ಹಾಡು ಬಂತು ನನಗೆ. ಓಹೋ, ಹಂಗಾರೆ ಬಿಡತ್ಲಾಗೆ ಇವತ್ತು ಭಾರಿನೇ ಖುಷಿ ಆಯ್ತು ಅತ್ಲಾಗೆ. ಈಗಲೇ ಹಿಂಗಲ್ಲ, ಇನ್ನು ಹೊಳೆಗಳು ತುಂಬದು ಬಿಟ್ರೆ ಡ್ಯಾಮ್ಗಳು, ಕೆರೆ ಕಟ್ಟೆಗಳು, ಸರೋವರಗಳೆಲ್ಲ ತುಂಬಿಟ್ರೆ ಇನ್ನೆಷ್ಟು ಖುಷಿ ಬರುತ್ತೋ. ಇನ್ನೆಷ್ಟು ಹಾಡುಗಳು ಬರ್ತಾವೇನೋ ನಿನ್ನ ಬಾಯಿಂದ. ಕೊಟ್ರಿ ತಲೆ ಕಟ್ಸ್ಕೊಬಿಡಕ್ಕಲ್ಲ. ಹಂಗೆ ನಾನು ಆಯ್ತು ಅಂತಂದ್ರೆ ಊರಾಗೆ ದುಡ್ಡು ಕಲೆಕ್ಟ್ ಮಾಡ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಸಾಹೇಬ್ರದ್ದು ಹಾಡು ಹೇಳೋಂಥದ್ದು ಆರ್ಕೆಸ್ಟ್ರಾನೇ ಕರೆಸ್ಬಿಡೋಣ ಅತ್ಲಾಗೆ. ಏನತ್ಲಾಗೆ ಡಾಕ್ಟರ್ ರಾಜ್ಕುಮಾರ್ ಸಾಹೇಬ್ರದ್ದು ಹಾಡುಗಳು, ಡ್ಯಾನ್ಸ್ಗಳು ಇಷ್ಟೇ ನಡೀಬೇಕು. ಮಿಮಿಕ್ರಿಗಳು ಹಿಂಗೆ ಮಾಡ್ಬಿಡೋಣ ಅತ್ಲಾಗೆ. ಯಾಕೆ ಹೇಳೋ, ಮಳೆ ಬಂತಲ್ಲ ಹಂಗಾಗಿ ಆ ಖುಷಿಗೆ. ಹಂಗೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಅನ್ನದಾನನೂ ಮಾಡಿಬಿಡೋಣ. ಇದಕ್ಕಿಂತ ಇನ್ನೇನಾರ ಬೇಕು ಆನಂದ ಊರಲ್ಲಿ? ಆಗಳಪ್ಪ, ನಮ್ಮ ಊರು ಮನೆ ಯಜಮಾನ್ರು ಈಶ್ವರಣ್ಣವ್ರು ಬಂದರು. ಓಹೋ, ಈಶ್ವರಣ್ಣರು, ನಮ್ಮ ದುಬೈ ರಾಜಣ್ಣವರು. ಬಿಡ್ರಿ ಅತ್ಲಾಗೆ, ಈ ಹೋಟ್ಲು ಪಾವನ ಆಯ್ತು ಅತ್ಲಾಗೆ. ಈ ಹೋಟ್ಲಿಗೆ ನಿಮ್ಮಂತವ್ರು ಬಂದು ಎಷ್ಟೋ ದಿನಗಳಾಗಿ ಹೋಗ್ಬಿಟ್ಟಿತ್ತು ಅತ್ಲಾಗೆ. ಈ ಮಳೆ ಬಂದ್ಬಿಟ್ಟತ್ಲಾಗೆ ಹೊರಗಡೆ ಜನ ಕಾಲಿಡ್ದಂಗೆ ಆಗ್ಬಿಟ್ಟಿತ್ತು. ಈ ಹೋಟ್ಲಿಗೆ ನಿಮ್ಮ ಪಾದಾರ್ಪಣೆ ಮಾಡಿದ್ದು ನಮಗೆಲ್ಲರಿಗೂ ಆನಂದ ತಂದ್ಬಿಡ್ತು. ವಿಶೇಷವಾಗಿ ನಮ್ಮ ಹೋಟ್ಲು ಉಮೇಶನ್ಗೆ ಭಾಳ ಖುಷಿ ಆಯಿತು. ಲೇ ಉಮೇಶ, ಇದೇನೆಲ್ಲ ಕೊಟ್ರಿ ಹಿಂಗ್ ಬಡ್ಕೊಳ್ತಿದ್ಯಾ? ಏನಾಯ್ತು ನಿನಗೆ? ಇಷ್ಟೋ ತನಕ ಶಾಂತಿಯಿಂದ ಇದ್ದೆ, ಈಗಾಗಲೇ ಬಡ ಬಡ್ಕೊಂತಿದ್ಯಾ? ಈಶ್ವರನವ್ರು ಬೇರೆ ಬಂದ್ಬಿಟ್ಟವ್ರೆ, ಸಮಾಧಾನವಾಗಿರೋದಲ್ವ ನೀನು? ಬೋರ್ಡ್ ಉಮೇಶ್ ನನ್ನ ಮಗನೇ. ಹೋಟ್ಲಿಗೆ ದುಬೈ ರಾಜಣ್ಣವರು ನಮ್ಮ ಈಶ್ವರಣ್ಣವರು ಬಂದಿದ್ದಾರೆ ಅತ್ಲಾಗೆ. ಖುಷಿಯಿಂದ ಒಳ್ಳೆ ಕಡಕ್ ಟೀ ಮಾಡ್ಕೊಂಡ್ ಬರೋದು ಬಿಟ್ಬಿಟ್ಟು ಬಡ್ಕೊಂತಿದ್ಯಾ ಅಂತ ಹೇಳ್ಬಿಟ್ಟು ನಮ್ಮ ಕೊಟ್ರಿನೇ ಬೈಯಕ್ಕೆ ಬರ್ತೀಯ. ಹೋಗಲ್ಲ, ಒಳ್ಳೆ ಕಡಕ್ ಚಾಯ್ ಮಾಡ್ಕೊಂಬರ. ಈಶ್ವರಣ್ಣರೇ ಬರ್ರಿ ಕುತ್ಕೊಳ್ರಿ. ಏನತ್ಲಾಗೆ ಮೊನ್ನೆ ದಿವಸ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಆಮೇಲೆ ಸೂರ್ಯಕಾಂತಿ ಬೀಜ ಅವನ್ನೆಲ್ಲ ತಗೊಂಡು ದುಡ್ಡೇ ಕೊಟ್ಟಿಲ್ಲ ನೀವು. ಆಲೇ ಮತ್ತೆ ಟೀ ಕೇಳ್ತಿದ್ದೀರಿ. ಅನ್ಕಲ್ಚರ್ಡ್ ಫೆಲೋಸ್, ಫಸ್ಟ್ ಆ ದುಡ್ಡನ್ನ ಕ್ಲಿಯರ್ ಮಾಡ್ರಿ.
ಏನಂದೆ ಇಡಿಯಟ್? ಆ ನಾವು ಬರ್ಲಿಲ್ಲ ಅಂದ್ರೆ ನೀನು ಹೋಟ್ಲೇ ನಡೆಯಲ್ಲ. ಅಂಥದ್ರಲ್ಲಿ ಈ ಖಾಲಿ ಕಿತ್ತೋಗಿರೋ ಹೋಟ್ಲಿಗೆ ನಾವು ಬಂದು ಟೀ ಕುಡಿದು ಫೇಮಸ್ ಮಾಡಿದ್ರೆ ನಮ್ಮನ್ನೇ ದೊಡ್ಡವ್ರ ಮುಂದೆ ಅವಮಾನ ಮಾಡ್ತೀನಿ ನೀನು. ಇಡಿಯಟ್ ತಗೊಂಬಂದು ಹೋಗ. ನಿಂದೇನು ಅದೊಂದು 10 ರೂಪಾಯಿ ಪಾಕೆಟ್ ತಿಂದಿರೋದತ್ಲಾಗೆ ಏನು ತಿಂಗಳನ್ಗಟ್ಲೆಯಿಂದ ಬಾಕಿ ಇಟ್ಕೊಂಡೇನೆ ಮೊನ್ನೆ ತಾನೆ. ಇನ್ನೊಂದು ನಾಳೆ ನಾಡಿದ ನಿನ್ನ ಸಾಲನೆಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ. ಹೋಗತ್ಲ ಟೀ ಮಾಡ್ಕೊಂಬಾರ. ನಮ್ಮ ದುಬೈ ರಾಜಣ್ಣವ್ರಿಗೆ ನಮ್ಮ ಈಶ್ವರಣ್ಣರಿಗೆ ಟೀ ಮಾಡ್ಕೊಂಬ. ಖಡಕ್ ಆಗಿರ್ಬೇಕಷ್ಟೇ. ಏನು ಜುಜುಬಿ ಇವನು ಸಾಲನ ಏನು ಹಂಗೆ ಇಟ್ಕೊಂಡೆ ಒಂದು ತಿಂಗಳಿಂದ ಇಟ್ಕೊಂಡೆ ನನಗೆ ದೊಡ್ಡವ್ರ ಮುಂದೆ ಬಂದು ಹೇಳ್ತಾನೆ. ಓಹೋ ಹಾ. ಏ ಕರಿಯಪ್ಪ ಕರಿಯಪ್ಪ, ಅಯ್ಯ ಬಾರ, ತಲೆ ಕಟ್ಸ್ಕೊಬೇಡ. ಲೇ ಉಮೇಶ, ಹೋಗ ಟೀ ಮಾಡ್ಕೊಂಬರ. ಆ ಕರಿಯಪ್ಪಂದು ಏನೇನೈತೆ ಸಾಲನ ನಾನು ಕ್ಲಿಯರ್ ಮಾಡ್ತೀನಿ ಕಣ. ನೀನು ಬೇಜಾರು ಮಾಡ್ಕೋಬೇಡ, ಹೋಗ ಟೀ ಮಾಡ್ಕೊಂಬರ. ನಮ್ಮ ಕರಿಯಪ್ಪ ಹೇಳಿದಾನೆ ನನಗೋಸ್ಕರ ಟೀ ಮಾಡ್ಕೊಂಬ ಹೋಗ. ಕೇಳ್ದೇನಾ ದೊಡ್ಡ ಮನುಷ್ಯರುಗಳನ್ನ? ನಾವು ಊರಲ್ಲಿ ಹೆಂಗೆ ಭಯ ಭಕ್ತಿನ ದೊಡ್ಡವ್ರ ಮುಂದೆ ತೋರಿಸ್ತೀವೋ ಅಷ್ಟೇ ಗೌರವನ ಅವರು ನನಗೋಸ್ಕರ ತೋರಿಸಿದ್ದಾರೆ. ನನ್ನ ಸಾಲನೆಲ್ಲ ಕ್ಲಿಯರ್ ಮಾಡ್ತಾರೆ. ಹೋಗ, ನಿನ್ನ ಸಾಲ ಎಲ್ಲ ಕ್ಲಿಯರ್ ಆಯಿತು. ಈ ಡೇಟ್ಗಳು ತಗೊಂಬಂದು ಹೋಗಿ ಟೀ ಮಾಡ್ಕೊಂಬ ಹೋಗ. ಖಡಕ್ ಆಗಿರ್ಬೇಕು. ಏನಾರ ಬೆಲ್ಲ ಕಡಿಮೆ ಆಯಿತು ಅಂತಂದರೆ ಏನಿಲ್ಲ, ಬೋರ್ಡದಲ್ಲೇ ಮೇಲೆ ಕೂದಲು ಬರ್ಸ್ಬಿಡ್ತೀನಿ. ಈ ದಿಮಾಕಿನ ಮಾತುಗಳಿಗೇನು ಕಡಿಮೆ ಇಲ್ಲ. ಹೋಗ ಈ ಡೇಟ್ ಇನ್ನ ಮಾತಾಡ್ತಾನೆ. ಈಶ್ವರಣ್ಣ ನೀವು ಕೂತ್ಕೊಳ್ಳಿ. ಈಶ್ವರಣ್ಣ ಕೂತ್ಕೊಳ್ರಿ. ಕರಿಯಪ್ಪಣ್ಣ ನೀವು ಕೂತ್ಕೊಳ್ರಿ ಅಣ್ಣ. ನಾವು ಕೂತ್ಕೊಂಡ್ಬಿಟ್ಟು ನೀವು ನಿಂತ್ಕೊಂಡಿದ್ರಿ ಹಂಗೆ. ನೀವು ಕೂತ್ಕೊಂಡ್ರೇನೆ ಚಂದ. ರಾಜಪ್ಪರೇ ಆಯ್ತು, ನೀವು ಹೇಳಿದ್ರಲ್ಲ, ನೀವು ಕೂತ್ಕೊಳ್ತೀನಿ ನಾನು. ಕೊಟ್ರಿ ನೀನು ಕೂತ್ಕೊಳ್ಳಲ್ಲ? ಉಮೇಶ ಭಾಳ ಚೆನ್ನಾಗಿ ಹೋಟ್ಲು ಮಾಡ್ಬಿಟ್ಟದಂಗೆ ಕಾಣಲ್ಲ. ಏನತ್ಲಾಗ ಜನದ ಮೇಲೆ ಬರ್ತಾರೆ ಅತ್ಲಾಗೆ. ಏನೋ ಕರಿಯಪ್ಪ ಸುಮ್ಕಿರಿ ಈಶ್ವರಣ್ಣ. ಇವ್ ನೋಡ್ಲತ್ತಕ್ಕೆ ಒಂದು ನೊಣನೂ ಬರ್ತಿರ್ಲಿಲ್ಲ. ನಾವೇ ಬಂದು ಟೀ ಕಾಫಿ ಚೆನ್ನಾಗಿ ಮಾಡ್ತಾರೆ, ಇಡ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾವು ಜನಗಳನ್ನ ಬರ್ ಮಾಡ್ಕೊಂಡತ್ಲಾಗೆ ಇವನಿಗೆ ಒಳ್ಳೆ ಚೆನ್ನಾಗಿ ವ್ಯಾಪಾರ ಮಾಡಿದ್ರೆ ನೋಡು ಈ ಡೇಟ್ ನನ್ನ ಮೇಲೆ ಸಾಲದವರ ಇನ್ನೂ ಕೊಟ್ಟಿಲ್ಲ, ಕೊಡಬೇಕು ಅಂತ ಹೇಳ್ಬಿಟ್ಟು ಜನಗಳ ಮುಂದೆ ಮರ್ಯಾದೆ ತೆಗಿಯಕ್ಕೆ ಬರ್ತಾನೆ. ಈಗಿನ ಕಾಲದಲ್ಲಿ ಜನಕ್ಕೆ ಒಳ್ಳೇದೇ ಮಾಡಬಾರ್ದು. ಏನಾತ್ಲಾಗೆ ನೆನ್ನೆ ತಗೊಂಡಿದ್ದು ಕ್ಲಿಯರ್ ಮಾಡಿಲ್ಲ ಅಂದಿದ್ದಕ್ಕೆ ನೋಡ್ರಿ ನಿಮ್ಮ ಮುಂದೆ ನನ್ನ ಮಾನ ಮರ್ಯಾದೆ ತೆಗೆದ. ಹೋಗ್ಲಿ ಬಿಡ, ಏನೋ ಆಗೋಯ್ತತ್ಲಾಗೆ ತಲೆ ಕೆಡಿಸ್ಕೊಬೇಡ. ನೀನೇ ಕೊಡ್ದಂಗಿರ್ತೀನಲ್ಲ, ಹೋಗ್ಲಿ ಬಿಡತ್ಲಾಗೆ. ನಾನೇ ಕ್ಲಿಯರ್ ಮಾಡಿದ್ದೀನಿ ಅತ್ಲಾಗೆ. ಅವನು ಒಳ್ಳೆ ಟೀ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ಅತ್ಲಾಗೆ. ಎಲ್ಲ ಕೆರೆ ಕಟ್ಟೆಗಳು ಡ್ಯಾಮ್ಗಳು ಎಲ್ಲ ಕಡೆ ಒಂದು 60 ಭಾಗ 70 ಭಾಗ ತುಂಬುತ್ತಾ ಇದ್ದಾವೆ. ಹಂಗಾಗಿ ಫುಲ್ಲು ತುಂಬಿಟ್ರೆ ಭಾಳ ಖುಷಿ ಆಗ್ತೈತೆ. ಹೌದೌದು, ನಮ್ಮ ಈಶ್ವರಣ್ಣರು ಭಾಳ ಖುಷಿಯಾಗಿ ಪಡ್ತವ್ರೆ. ಹಂಗಾಗಿ ಡ್ಯಾಮು ಕೆರೆ ಕಟ್ಟೆಗಳು ಎಲ್ಲ ತುಂಬಿಟ್ರೆ ಕರಿಯಪ್ಪಣ್ಣ ಊರಲ್ಲಿ ಒಂದು ದೇವರಿಗೆ ದೊಡ್ಡದಾಗಿ ಪೂಜೆ ಮಾಡಿಸ್ಬಿಟ್ಟು ಅನ್ನದಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಈಶ್ವರಣ್ಣವರು ಇಚ್ಛೆ ಪಡ್ತವ್ರೆ. ಹಂಗಾಗಿ ನಾವೆಲ್ಲ ಒಟ್ಟುಗೂಡ್ಕೊಂಡು ಅನ್ನದಾನ ಮಾಡ್ಬೇಕಣ್ಣ. ನಿಮ್ದು ಅದೇ ಸ್ಕೀಮಾ? ನಮ್ಮ ಕರಿಯಪ್ಪಣ್ಣನೂ ಅಷ್ಟೇ. ಇಷ್ಟ ತನಕನೂ ನಾವು ಅದನ್ನೇ ಮಾತಾಡ್ತಾ ಇದ್ವಿ ಅತ್ಲಾಗೆ. ನೀವು ಒಂದು ಹೆಜ್ಜೆ ಅನ್ನದಾನ ಮುಂದೋಗ್ಬಿಟ್ರಿ. ನಾವು ಒಳ್ಳೆ ಮಳೆ ಬಂತು ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಆರ್ಕೆಸ್ಟ್ರಾ ಕರೆಸ್ಬಿಟ್ಟು ಫುಲ್ಲು ಡಾಕ್ಟರ್ ರಾಜ್ಕುಮಾರ್ ಸಾಹೇಬ್ರದೇ ಹಾಡು ಡ್ಯಾನ್ಸ್ ಆಡೋದು, ಆಮೇಲೆ ದೇವ್ರ ಪೂಜೆ ಮಾಡಿಸಿ ಅನ್ನದಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊತಾ ಇದ್ವಿ. ಈಗಿನ ಕರಿಯಪ್ಪಣ್ಣ ಅದನ್ನೇ ಹೇಳ್ತಾ ಇದ್ರು. ಊರಾಗೆಲ್ಲ ಚೆನ್ನಾಗಿ ಮಳೆ ಬೆಳೆ ಆಯಿತು ಅಂತಂದ್ರೆ ಅವರು ಕೂಡ ಕೊಡ್ತಾರೆ, ಹಂಗೆ ಕಲೆಕ್ಷನ್ ಆಗುತ್ತೆ. ಆಮೇಲೆ ನಾವು ಏನು ಅನ್ಕೊಂಡಿದ್ವೋ ಅದು ಊರಾಗೆ ಮಾಡ್ದಂಗೂ ಆಯ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಕರಿಯಪ್ಪಣ್ಣ ಹೇಳ್ತಾ ಇದ್ರು ಅತ್ಲಾಗೆ. ಈಶ್ವರಣ್ಣ ನೀವು ತಲೆ ಕೆಡ್ಸ್ಕೊಬಿಟ್ರಿ. ಇವಾಗ ನಾನೇನು ಅನ್ಕೊಂಡಿದ್ನೋ ನೀವು ಅದೇ ಥರ ಯೋಚನೆ ಮಾಡಿದ್ದೀರಾ. ಹಂಗಾಗಿ ನಿಮ್ಮ ಯೋಚನಾ ಫಲ ಆ ದೇವರಿಗೆ ಮುಟ್ಟುತ್ತೆ ಖಂಡಿತ. ಎಲ್ಲ ಕೆರೆ ಕಟ್ಟೆಗಳು ಜಲಾಶಯಗಳು ಸರೋವರಗಳು ಎಲ್ಲ ತುಂಬುತ್ತವೆ. ಮಳೆ ಬೆಳೆ ಚೆನ್ನಾಗಾಗುತ್ತೆ. ರೈತರೆಲ್ಲ ಫಸಲನ್ನ ಕೈಗೆತ್ಕೊಂಡು ಒಳ್ಳೆ ರೇಟ್ ತಗೊಂಡು ಖುಷಿಯಾಗಿರ್ತಾರೆ. ಆಯ್ತು, ನೀವು ಹೇಳ್ದಂಗೆ ಅನ್ನದಾನ ಮಾಡ್ದಂಗೆ ಬಿಡ್ರಿ ಅತ್ಲಾಗೆ. ಕೆರೆ ಕಟ್ಟೆಗಳೆಲ್ಲ 100 ತುಂಬುತ್ತವೆ ಅಂತ ನನಗೂ ನಂಬಿಕೆ ಐತೆ. ಏ ಉಮೇಶ, ಉಮೇಶ, ಎಷ್ಟಾದ ನೀನು ಚಾಯ್ ಮಾಡ್ಕೊಂಬರಕ್ಕೆ ಎಷ್ಟಾದ ಬೇಕು ನಿನಗೆ? ಬಿಟ್ರೆ ಅತ್ಲಾಗೆ ದಡ ಬಡ ಅಲ್ಲಾಡ್ಸಿರ್ತಾನೆ ಅತ್ಲಾಗೆ. ಬೇಕಾಬಿಟ್ಟು ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರ್ತಾನೆ. ಬೇಗ ತಗೊಂಬರ ಟೀನ. ಸರಿ, ಮಸಾಲ ಕಡಕ್ ಚಾಯ್ ಒಳ್ಳೆ ಸಾಕಾದ ಮಾಡ್ಕೊಂಬಂದಿನಿ. ಕುಡಿದ್ರೆ ಹೊಟ್ಟೆಲಿ ಬೆಚ್ಚಗಾಗಬೇಕು ಜೀವ. ಟೀ ಕೊಟ್ಟಿದ್ದಾಯ್ತಲ್ಲ, ನೀನು ಕಳಿಸ್ಕೊ ನೀನು. ಏನಿವತ್ತು ಬೆಳಗ್ಗೆ ಹಾಕೊಂಬಂದಿರಂಗೈತೆ ಕರಿಯಪ್ಪಣ್ಣವರು. ಹಾಕೊಂಬಂದು ಇಲ್ಲಿ ಟೀ ಕುಡಿಯೋಕೆ ಬಂದಾರೆ. ಹೆಚ್ಚಿಗೆ ಮಾತಾಡ್ಬೇಡ ಕಣ ಬೋರ್ಡ್ ಉಮೇಶ. ಗೆಟ್ ಔಟ್, ಗೋ ಟು ಕಿಚನ್ ಅಂಡ್ ಡೂ ಯುವರ್ ವರ್ಕ್. ಏನು ಅದೇ ಇಂಗ್ಲೀಷ್ ಭಾಷೆ ಬರ್ತದವೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ರೆ ಫ್ರೆಂಚು ಸ್ಪ್ಯಾನಿಷ್ ಭಾಷೆ ಎಲ್ಲ ಬಂದ್ಬಿಡ್ತಾವೆ ಅತ್ಲಾಗೆ. ಈಶ್ವರಣ್ಣ ಹೇಗಿದೆ ಕಡಕ್ ಚಾಯ್?
ಹಾ 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 ಭಾಳ ಚೆನ್ನಾಗಿತ್ತು ಕಣೋ, ಭಾಳ ಚೆನ್ನಾಗೈತೆ. ಕಡಕ್ ಚಾಯಿ ಭಾಳ ಚೆನ್ನಾಗೈತೆ. ಈ ಥರ ಟೀನ ಭಾಳ ದಿವಸ ಆಯ್ತು ಕುಡಿದೋತ್ಲಗೆ. ಹೌದೌದು. ನಮ್ಮ ಬೋರ್ಡು ಮೇಷಣ ಸಿಕ್ಕಾಪಟ್ಟೆ ಮಾತಾಡ್ತಾನೆ, ತಲೆ ಹರಟೆ. ಅದೇ ಟೀ ಮತ್ತೆ ತಿಂಡಿ ಊಟ ಎಲ್ಲ ಭಾಳ ಸೊಗಸಾಗಿ ಮಾಡ್ತಾನೆ. ಹಂಗಾಗಿನೇ ನಾವಿಲ್ಲಿ ಒಂದಿನಕ್ಕೂ ತಪ್ಸೋದೇ ಇಲ್ಲ. ಬಂದು ಅವಾಗ ಅವಾಗ ಟೀ ಕುಡ್ಕೊಂಡು ಹೋಗ್ತಾನೆ ಇರ್ತೀವಿ. ನೀವು ಹೇಳ್ದಂಗೆ ಈ ಸರಿ ನನಗೂ ನಂಬಿಕೆ ಇಟ್ಕೊಳ್ಳೋಣ. ದೇವ್ರ ಪೂಜೆ ಎಲ್ಲ ಮಾಡ್ಸಿದ್ದಾರೆ ಊರಲ್ಲಿ. ಕತ್ತೆ ಮದುವೆ ಮಾಡ್ಸಿದ್ದಾರೆ, ಕಪ್ಪೆ ಮದುವೆ ಮಾಡ್ಸಿದ್ದಾರೆ, ಮರಗಳಿಗೆ ಮದುವೆ ಮಾಡ್ಸಿದ್ದಾರೆ. ಇವಾಗ ನೋಡ್ರಿ, ಬೇರೆ ಬೇರೆ ಕಡೆ ಮಳೆ ಆಗುತ್ತೇನೋ ನನಗಂತೂ ಗೊತ್ತಿಲ್ಲ. ನಮ್ಮ ಮಲೆನಾಡು ಭಾಗದಂತೂ ಚೆನ್ನಾಗಿ ಮಳೆ ಆಗ್ತೈತೆ. ಕೆರೆ ಕಟ್ಟೆ ಸರೋವರಗಳು ಜಲಾಶಯಗಳು ಎಲ್ಲ ತುಂಬ್ತವೆ ಅತ್ಲಾಗೆ. ಏನತ್ಲಾಗೆ ಹೆಣ್ಣು ದೇವ್ರುಗಳಿಗಂತೂ ಪೂಜೆ ಮೇಲೆ ಪೂಜೆ ಮಾಡ್ಬಿಟ್ಟಿದ್ದಾರೆ. ಅಮ್ಮ ಮಳೆ ಬರ್ಸು, ಬೆಳೆ ತರಿಸು, ಚೆನ್ನಾಗಿ ರೈತರೆಲ್ಲ ಬದುಕಂಗೆ ಮಾಡು ಅಂತ ಹೇಳ್ಬಿಟ್ಟು ಜೋರಾಗಿ ಪೂಜೆ ಮಾಡಿಸ್ಬಿಟ್ಟಿದ್ದಾರೆ. ಕುರಿಗೆರೆ ಎಲ್ಲ ಕಡ್ದಾರ ಕಾರಣ. ಹಂಗಾಗಿ ನನಗಂತೂ 100ಕ್ಕೆ 100 ಮಳೆ ಬಂದು ಎಲ್ಲ ಕೆರೆ ಕಟ್ಟೆ ಎಲ್ಲ ತುಂಬ್ತವೆ ಅಂತ ಅನಿಸ್ತೈತೆ ನನಗೆ. ಹಾಗಾಗಿ ನಾವು ಅನ್ನದಾನ ಮಾಡೋದು ಖಚಿತ. ಅದಕ್ಕೆಲ್ಲ ಬೇಕಾದ ಸಿದ್ಧತೆಗಳನ್ನ ಮಾಡ್ಕೋಬೇಕು. ನಿಮ್ಮ ಸಹಕಾರ ನನಗೆ ಮುಖ್ಯ ಕಾರಣ. ವಿಶೇಷವಾಗಿ ನಿಮ್ಮ ಸಹಕಾರನೇ ನನಗೆ ಭಾಳ ಮುಖ್ಯ. ಮಾಡೋಣ ಹೇಳೋ ಹೊತ್ಲಾಗೆ, ಮಾಡೋಣ ಹೇಳೋ. ಊರುದಾರಕ್ಕೋಸ್ಕರ ಇಂಥ ಅನ್ನದಾನ ಸೇವೆ ಮಾಡೋಕ್ಕೆ ಸಹಕಾರ ಕೊಡ್ತಾರೆ. ಇನ್ಯಾವುದಕ್ಕೆ ಸಹಕಾರ ಕೊಡೋಣ ನಾನು? ಖಂಡಿತ ಕೊಟ್ಟೆ ಕೊಡ್ದೆ ಕಣ ನಾನು. ನೋಡಿದ್ರೆ ನಿಮ್ಮೂರಲ್ಲೂ ಈ ರೀತಿ ಉದಾರ ಹೃದಯದವರು, ಸಜ್ಜನ ಸಹೃದಯಗಳು ಇದಾರ? ಹಾಗಿದ್ರೆ ಕಾಮೆಂಟ್ ಮಾಡ್ರಿ ಅವ್ರ ಹೆಸರನ್ನ, ನಾವು ಕೇಳಿ ಜೀವನ ಪಾವನ ಮಾಡ್ಕೊಳ್ತೀವಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಈ ವಿಡಿಯೋನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಇನ್ನು ಯಾರ್ಯಾರು ನಮ್ಮ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮೂರಲ್ಲೂ ಇದೇ ರೀತಿ ಚೆನ್ನಾಗಿ ಮಳೆ ಆಗ್ತೈತಾ? ಹಾಗಾದ್ರೆ ಯಾವ ಜಿಲ್ಲೆ, ಯಾವ ಊರು ಅಂತ ಕಾಮೆಂಟ್ ಮಾಡ್ರಿ. ನಿಮ್ಮೂರಲ್ಲಿ ಸುತ್ತಮುತ್ತ ಕೆರೆ ಕಟ್ಟೆಗಳು ಅಥವಾ ಸರೋವರಗಳು ಅಥವಾ ಜಲಾಶಯಗಳಿದಾವ? ಹಾಗಾದ್ರೆ ಅವು ಯಾವ ಜಲಾಶಯ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡ್ರಿ. ಒಂದ್ ವೇಳೆ ನಿಮ್ಮ ಜಿಲ್ಲೆಯಲ್ಲಿ ಏನಾದರೂ ಮಳೆ ಬರಲಿಲ್ಲ ಅಂತಂದ್ರೆ ಅದಕ್ಕೋಸ್ಕರ CM ಸಾಹೇಬ್ರು, DCM ಸಾಹೇಬ್ರು, ಮಿನಿಸ್ಟ್ರುಗಳು, ಅಧಿಕಾರಿಗಳು ನಿಮ್ಮೂರಿಗೆ ಭೇಟಿ ಕೊಟ್ಟು ಬರಪೀಡಿತ ಪ್ರದೇಶ ಅಂತ ಏನಾರ ಅನೌನ್ಸ್ ಮಾಡಿದ್ರೆ, ಘೋಷಣೆ ಮಾಡಿದ್ರೆ ದಯವಿಟ್ಟು ಆ ಪ್ರದೇಶಗಳನ್ನ ಹೆಸರುಗಳನ್ನ ಕಾಮೆಂಟ್ ಮಾಡ್ರಿ. ಎಲ್ಲರಿಗೂ ನಮಸ್ಕಾರ.